ಗಡಿನಾಡು ಕಿಚನ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ನೋಡಿ ಜಾಸ್ತಿ ಕಲ್ತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಮಾಡುವಂಥದ್ದು ಅಡಿಗೆ ಕುಕ್ಕಿಂಗ್ ಏನು ಅನ್ನೋದಾದರೆ ಬಳ್ಳಾರಿಯ ಬೆಣ್ಣೆ ದೋಸೆ. ನಿಜವಾಗ್ಲೂ ಬಳ್ಳಾರಿಯ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹೇಗೆ ಮಾಡುವುದು ಹೇಗೆ ಇಲ್ಲ ಅಂತ ನಿಮಗೆ ತೋರಿಸ್ಕೊಡ್ತೇವೆ. ಹಾಗೆ ಟೇಸ್ಟ್ ಹೇಗಿದೆ ಅಂತ ಕೂಡ ತೋರಿಸ್ತೇವೆ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬಳ್ಳಾರಿಯ ಬೆಣ್ಣೆ ದೋಸೆ. ಬರ್ರಿ ಫ್ರೆಂಡ್. ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೇವೆ ಫ್ರೆಂಡ್, ಹಾಗೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇವೆ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಮತ್ತು ಉದ್ದಿನಬೇಳೆ ಹಾಗೂ ಮೆಂತೆ ಕಡಲೆಬೇಳೆ ತೊಗೊಂಡಿದ್ದೇವೆ, ಸ್ವಲ್ಪ ತೊಗೊಂಡಿದ್ದೇವೆ. ಅವನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನನ್ನು ನೆನೆಯೋಕ್ಕೆ ಬಿಡೋಣ ಫ್ರೆಂಡ್. ಒಂದು 3 ಅಥವಾ 4 ಅವರ್ಸಲ್ಲಿ ಇದು ಚೆನ್ನಾಗಿ ನೆನೆಯುತ್ತೆ. ಎಷ್ಟಂದರೆ ಅಷ್ಟು ಗ್ರೈಂಡ್ ಮಾಡೋಕ್ಕೆ ನಮಗೆ ಚೆನ್ನಾಗಿ ಈಸಿ ಆಗುತ್ತೆ ಫ್ರೆಂಡ್. ನೆಂದಿದ ತಕ್ಷಣವೇ ನಾವು ಒಂದು ಮಿಕ್ಸಿ ಬಟ್ಲಲ್ಲಿ ತಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸಿ ಹಾಕ್ಕೊಳ್ಳೋಣ ಫ್ರೆಂಡ್. ಈಗ ಮಿಕ್ಸಿ ಹಾಕ್ಕೊಂಡಿದ್ದಾವೆ. ಇದಕ್ಕೂ ಸ್ವಲ್ಪ ನಾವು ರೈಸು ಕೂಡ ಇದರಲ್ಲಿ ಜೊತೆ ಆ್ಯಡ್ ಮಾಡ್ತೇವೆ. ರೈಸನ್ನು ಈಗ ನಾವು ಮಿಕ್ಸಿ ಹಾಕ್ಕೊಳ್ಳೋಣ ಫ್ರೆಂಡ್. ಇದು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ತಕ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಇದನ್ನು ನಾವು ದೋಸೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಥವಾ 3 ಅವರ್ಸ್ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ. ಮತ್ತೆ ಫ್ರೆಂಡ್ಸ್, ಹಿಟ್ಟು ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ಈಗ ಇದು ಒಂದು ಪಾತ್ರೆಯಲ್ಲಿ ತಕ್ಕೊಳ್ಳೋಣ ಫ್ರೆಂಡ್. ಒಂದು ಪಾತ್ರೆಯಲ್ಲಿ ತಕ್ಕೊಳ್ತಿದ್ದೇವೆ. ಇದಕ್ಕೆ ಬೇಕಾಗಿರುವಂಥ ಉಪ್ಪು ಹಾಕ್ತಿದ್ದೇವೆ. ಟೇಸ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೇವೆ. ಹಾಗೂ ಇದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಅಡಿಗೆ ಸೋಡಾ ಪುಡಿ, ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಸ್ವಲ್ಪ ತಗೊಂಡಿದ್ದೇವೆ. ಆ್ಯಡ್ ಮಾಡಿಕೊಂಡು ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಫ್ರೆಂಡ್. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟು ಸೋಡಾ ಪುಡಿ ವಿತ್ತು ಉಪ್ಪು ಸಾಲ್ಟ್ ಎರಡು ಚೆನ್ನಾಗಿ ಮಿಕ್ಸಿಂಗ್ ಆಗ್ತದೆ, ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್. ಇದು ನಂದಿನಿ ಬೆಣ್ಣೆ ಅಂತೇಳಿ ಫ್ರೆಂಡ್, ಚೆನ್ನಾಗಿರುತ್ತೆ. ನಂದಿನಿ ಬೆಣ್ಣೆ ದೋಸೆ, ಬಟ್ ಬಳ್ಳಾರಿಯಲ್ಲಿ ರೆಡಿ ಆಗುತ್ತೆ ಇದು. ಅದಕ್ಕೆ ನಾನು ಬಳ್ಳಾರಿ ಬೆಣ್ಣೆ ದೋಸೆ ಅಂತ ಹೇಳಿದ್ದು ನಿಮಗೆ. ಇದು ಒಂದು ನೀರಿನಲ್ಲಿ ಹಾಕ್ಕೊಳ್ಳೋಣ, ಸ್ವಲ್ಪ ನೆನೆಗೆ ಬಿಡೋಣ. ಇದನ್ನು ಫ್ರಿಜ್ಜಿನಲ್ಲಿ ಇಟ್ಟಿರ್ತೀವಲ್ಲ, ಸ್ವಲ್ಪ ಗಟ್ಟಿರುತ್ತೆ. ಇದು ಸ್ವಲ್ಪ ನೀರನ್ನ ಹಾಕಿದ್ರೆ ಚೆನ್ನಾಗಿ ನೆನೆಯುತ್ತೆ ಫ್ರೆಂಡ್ಸ್. ಈಗ ದೋಸೆ ಸ್ಟಾರ್ಟ್ ಮಾಡ್ಕೊಳ್ತದೆ. ಇದರಲ್ಲಿ ನೀರು ಚೆನ್ನಾಗಿ ಕಾದಿದೆ, ಹೆಂಚು ಇದರಲ್ಲಿ ನೀರು ಹಾಕ್ಕೊಂಡಿದ್ದಾವೆ, ಸ್ವಲ್ಪ ಒರೆಸ್ಕೊಂಡಿದ್ದಾವೆ. ಈಗ ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್. ಹಿಟ್ಟು ತೊಗೊಂಡಿದ್ದಾವೆ. ಈಗ ಹಿಟ್ಟು ತೊಗೊಂಡು ದೋಸೆ ಹಾಕ್ತಿದ್ದಾವೆ ಫ್ರೆಂಡ್. ನೋಡ್ರಿ ಫ್ರೆಂಡ್, ಹೆಂಗಿರುತ್ತೆ ಬಳ್ಳಾರಿ ಬೆಣ್ಣೆ ದೋಸೆ ಅಂದರೆ. ಇದು ನೋಡ್ತಿದ್ರೆ ನಿಮ್ಗೆ ವಾವ್ ಸೂಪರ್ ಅಂತ ನೀವೇ ನಮಗೆ ಕಾಮೆಂಟ್ ಮಾಡಿ ಹೇಳ್ತೀರ ಫ್ರೆಂಡ್. ಈಗ ಸ್ವಲ್ಪ ಕೆಂಪು ಚಟ್ನಿಯನ್ನು ಹಚ್ಕೊಳ್ಳೋಣ. ಸ್ವಲ್ಪ ಹಚ್ಕೊತಿದ್ದಾವೆ, ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ, ಅದು ಸ್ವಲ್ಪ ಹಚ್ಕೊಂಡಿದ್ದಾವೆ. ಹಾಗೂ ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ಹಾಗೂ ಇದಕ್ಕೆ ಬೇಕಾಗಿರುವಂಥ ಬೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್. ಬೆಣ್ಣೆ ತೊಗೊಂಡಿದ್ದಾನೆ ನಾನು ಸ್ವಲ್ಪ ಬೆಣ್ಣೆ ಜಾಸ್ತಿ ಆ್ಯಡ್ ಮಾಡ್ತೀನಿ, ಯಾಕಂದರೆ ಬೆಣ್ಣೆ ದೋಸೆ ಅಂದರೆ ಬೆಣ್ಣೆ ಇರಲೇಬೇಕು ಜಾಸ್ತಿ. ಓಕೆ ಫ್ರೆಂಡ್ಸ್,
ಫ್ರೆಂಡ್ಸ್, ಬೆಣ್ಣೆ ಹಾಕ್ಕೊಂಡಿದ್ದಾರಲ್ಲ, ಈಗ ಇದಕ್ಕೆ ಸ್ವಲ್ಪ ಚಟ್ಲಿ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್. ಆ್ಯಡ್ ಮಾಡ್ಕೊಳ್ತಿದ್ದಾವೆ, ಹಾಗೂ ಸ್ವಲ್ಪ ಆಲೂಗಡ್ಡೆ ಪಲ್ಯ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೇವೆ ಫ್ರೆಂಡ್. ಈಗ ಫ್ರೆಂಡ್ಸ್, ದೋಸೆ ನೋಡ್ತಿದ್ರೆ ಅನಿಸುತ್ತೆ ನಿಮಗೆ ಬಳ್ಳಾರಿ ಬೆಣ್ಣೆ ದೋಸೆ ಸೂಪರ್ ಇರುತ್ತೆ ಅಂತ. ಆಲ್ರೆಡಿ ನಿಮ್ಗೆ ಅನಿಸಿರ್ತಾ ಇರ್ತದೆ, ನೋಡಿದ ಪ್ರತಿಯೊಬ್ಬರು ನೋಡ್ತಿದ್ರಲ್ವ, ಈ ನೋಡುವಂಥ ಪ್ರತಿಯೊಬ್ಬರು ಅನಿಸಿರುತ್ತೆ ನಿಮಗೆ. ಈಗ ಇದನ್ನು ನಾನು ಟೇಸ್ಟ್ ಮಾಡಿ ಹೆಂಗಿದೆ ನಿಮಗೆ ಈ ಟೇಸ್ಟ್ ಅನ್ನೋದಾಗಿ ನಾನು ಹೇಳ್ತೇನೆ ಫ್ರೆಂಡ್ಸ್. ಹೋಗೋಣ ಬಳ್ಳಾರಿಯ ಬೆಣ್ಣೆ ದೋಸೆ ಟೇಸ್ಟ್ ನೋಡೋದಕ್ಕೆ, ಬರ್ರಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ಬಳ್ಳಾರಿಯ ಬೆಣ್ಣೆ ದೋಸೆ ರೆಡಿಯಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೇನೆ ಫ್ರೆಂಡ್. ಬಳ್ಳಾರಿಯ ಬೆಣ್ಣೆ ದೋಸೆ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್. ಸೂಪರ್, ಎಕ್ಸಲೆಂಟ್ ನಿಜವಾಗ್ಲೂ. ಇದಕ್ಕೆ ಬಳ್ಳಾರಿಗೆ ಬೆಣ್ಣೆ ದೋಸೆ ಅಂತ ನಾವು ಕರೆಯೋದಾದರೆ, ನಂದಿನಿ ಬೆಣ್ಣೆ, ಅದು ನಂದಿನಿ ಬೆಣ್ಣೆ ಎಲ್ಲಿ ಸಿಗುತ್ತೆ ಅಂದರೆ ಬಳ್ಳಾರಿಯಲ್ಲಿ, ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದದು ಫ್ರೆಂಡ್ಸ್. ನಂದಿನಿ ಬೆಣ್ಣೆ ಅದು ಬಳ್ಳಾರಿಯಲ್ಲೇ ರೆಡಿ ಆಗೋದು. ನಂದಿನಿ ಬೆಣ್ಣೆ ಅದು ದೋಸೆ. ಆ ನಂದಿನಿ ಬೆಣ್ಣೆ ಬಳ್ಳಾರಿ ಆಗಿರೋ ಕಾರಣವಾಗಿ ಬಳ್ಳಾರಿ ಬೆಣ್ಣೆ ದೋಸೆ, ನಂದಿನಿ ಬಳ್ಳಾರಿ ಬೆಣ್ಣೆ ದೋಸೆ ಹೆಂಗಿದೆ ಫ್ರೆಂಡ್ಸ್ ಅಂದರೆ, ಆ ವಾವ ಸೂಪರ್ 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 ಎಕ್ಸಲೆಂಟು. ಟೇಸ್ಟ್ ಮತ್ತು ಚೆನ್ನಾಗಿದೆ ಸರ್ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆ ತನಕ ನೋಡೋದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತೇನೆ ಫ್ರೆಂಡ್. ಈ ವಿಡಿಯೋನ ಶೇರ್ ಮಾಡಿರಿ, ಅನೇಕರಿಗೆ ನಮ್ಮ ಬಳ್ಳಾರಿಯ ಬೆಣ್ಣೆ ದೋಸೆ ಹೇಗಿರುತ್ತೆ, ಮಾಡಿದ್ರೆ ಮನೆಯಲ್ಲಿ ಮಾಡ್ಕೊಂತಾರೆ ಹೇಗಿರುತ್ತೆ ಅಂತಂದು ನೀವು ತೋರಿಸ್ರಿ, ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ರಿ. ಬಳ್ಳಾರಿ ಹುಡುಗ ಅಂತ ನನ್ನನ್ನು ನೀವು ಬೆಳೆಸ್ತೀರಂತ ನಾನು ನಿಜವಾಗಲಂದರೆ ನಂಬುತ್ತೇನೆ. ಹಾಗೂ ಈ ಕಳೆದ ಒಂದು ವಿಡಿಯೋ ಬಿಟ್ಟಿದ್ದೀರ ಫ್ರೆಂಡ್, ಪನ್ನೀರ್ ಕರಿ ಅಂತೇಳಿ. ಆ ಪನ್ನೀರ್ ಕರಿಗೆ ನೀವು ಕೊಟ್ಟಿರುವಂಥ ಲೈಕ್ ಆಗಲಿ ಹಾಗೂ ಮತ್ತು ಸಬ್ಸ್ಕ್ರೈಬರ್ ಆಗಲಿ ಜಾಸ್ತಿ ಆಗಿದ್ದಾರೆ. ನಿಮ್ಗೆ ಹೃದಯಪೂರ್ವಕ ಧನ್ಯವಾದ ಫ್ರೆಂಡ್. ಮನೆಯಲ್ಲಿ ಮಾಡಿರಿ ಬೆಣ್ಣೆ ದೋಸೆ ತಿನ್ನಿರಿ. ಓಕೆ.